ಏನು ವಾಡದೊಸಳ್ಳಿ ಕೆರೆ ನೀರನ್ನ ಏನು ಗೌರಿಬಿದನೂರು ನಗರಕ್ಕೆ ಹರಿಸಬೇಕನ್ನುವಂತ ಒಂದು ಶಾಸಕ ಪುಟ್ಟಸ್ವಾಮಿಗೌಡರ ನಿಲುವನ್ನು ವಿರೋಧಿಸಿ ಇವತ್ತು ವಾಡದೊಸಳ್ಳಿಯಿಂದ ಗೌರಿಬಿದನೂರಿನ ತಾಲೂಕು ಕಚೇರಿವರೆಗೂ ಏನೋ ಒಂದು ಪಾದಯಾತ್ರೆ ನಡೆಸ್ತಾ ಇರತಕ್ಕಂಥದ್ದು. ಏನು ನಾವು ಇರ್ತಕ್ಕಂಥ ಸ್ಥಳದಲ್ಲಿ ನಾವಿದೆ ಪಾದಯಾತ್ರೆ ಸ್ಥಳದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ವಾಡದೊಸಳ್ಳಿ ಕೆರೆಯ ಅಚ್ಚುಕಟ್ಟುದಾರರ ಸಂಘದಿಂದ ಒಂದು ಪ್ರತಿಭಟನೆಯನ್ನ ಏನು ಪಾದಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸ್ತಾ ಇರ್ತಕ್ಕಂಥದ್ದು. ಈಗ ಈ ಸಂದರ್ಭದಲ್ಲಿ ಹೋರಾಟಗಾರರನ್ನು ಕೂಡ ಮಾತಾಡ್ಸ ಬರೋಣ. ಸರ್, ಈಗ ಯಾಕೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ? ಸರ್, ನಾವು ಹೇಳ್ತಾನೆ ಇದ್ದೀವಿ ನಿಮಗೆ ಪದೇ ಪದೇ ಮಾಧ್ಯಮದ ಮುಖಾಂತರ. ಏನು ನಮ್ಮ ಕೆರೆ ನೀರು ಗೌರಿಬಿದನೂರು ತಗೊಂಡೋಗ್ಬೇಕು ಅಂತಿದ್ದಾರೆ. ಆ ಕೆರೆ ನೀರು ಗೌರಿಬಿದನೂರು ಬಿಡೋಕೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಫಸ್ಟ್ ನಮಗೆ ನೀರು ಬಿಟ್ಟು ಆಮೇಲೆ ನೀವು ತಗೊಂಡೋಗಿ ಅಂತ ಹೇಳ್ತಾ ಇದೀವಿ. ನಾವು ಯಾವುದೇ ಬೇಡಿಕೆಗಳಿಗೆ ಅಧಿಕಾರಿ ವರ್ಗದವರಾಗಲಿ ಶಾಸಕರಾಗಲಿ ಯಾರೂ ಇದಕ್ಕೆ ರೆಸ್ಪಾಂಡ್ ಆಗ್ತಾ ಇಲ್ಲ. ನಾವು ಸುಮಾರು ಇದು 5ನೇ ಸಲ 6ನೇ ಸಲ ಕಳೆದ 2 ತಿಂಗಳಿಂದ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ಕೇಳಲಿಲ್ಲ. ಇವತ್ತು ಸುಮಾರು ಒಂದು 5,000 ಜನ ಸೇರಿಕೊಂಡು ಗೌರಿಬಿದನೂರಿಗೆ ಕಾಲ್ನಡಿಗೆ ಮುಖಾಂತರ ಹೋಗ್ತಾ ಇದ್ದೀವಿ. ನಾವು ಏನು ನಮ್ಮ ಬೇಡಿಕೆಗಳಿದೆ ಅದನ್ನು ಅಧಿಕಾರಿ ವರ್ಗದವರಾಗಲಿ ಸಂಬಂಧಪಟ್ಟ ಸಚಿವರಾಗಲಿ ಬಂದು ಈಡೇರಿಸೋವರೆಗೂ ಈ ಮುಷ್ಕರ ನಿಲ್ಲಲ್ಲ. ಅನಿರ್ದಿಷ್ಟ ಅವಧಿ ಮುಷ್ಕರ ಇಟ್ಕೊಂಡಿದ್ದೀವಿ. ಈ ಮುಷ್ಕರನ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ನಮ್ಮ ಬೇಡಿಕೆಗಳು ಸರ್ಕಾರ ಶಾಸಕರು ಸಚಿವರು ಇಳಿದು ಬಂದು ನಮ್ಮ ಬೇಡಿಕೆಗಳು ಈಡೇರಿಸೋವರೆಗೂ ನಾವು ಕಂಟಿನ್ಯೂ ಮಾಡ್ತೀವಿ. ಸರ್, ಈಗ ರೈತರ ವಿರೋಧದ ನಡುವೆ ಯಾಕೆ ಶಾಸಕ ಪುಟ್ಟಸ್ವಾಮಿಗೌಡರು ಶಂಕುಸ್ಥಾಪನೆ ಮಾಡಿದ್ರು? ಸರ್, ನಮಗೂ ಅದೇ. ನಾವು ಇಷ್ಟು ಮುಂಚೆನೇ ನಾವು ಪುಟ್ಟಸ್ವಾಮಿಗೌಡರು ವಾಡದೊಸಳ್ಳಿ ಪಂಚಾಯತಿಗೆ ಬಂದಾಗ ಕೇಳಿದ್ವಿ. ನಾವು ಈ ಥರ ಪ್ರಾಬ್ಲಮ್ ಇದೆ ಹಿಂಗೆ ಅಂದರೆ ಯಾರನ್ನೂ ಕೇಳ್ದಿರ ಮಾಡಿದ್ರೆ ಅವರಷ್ಟು DPR ಮಾಡ್ಕೊಂಡವ್ರೆ, ಅವರಷ್ಟು ಗುದ್ಲಿ ಪೂಜೆ ಮಾಡ್ಕೊಂಡವ್ರೆ. ಇಷ್ಟು ವಿರೋಧವಿದ್ರು ಎಂಟೈರ್ ಹೋಬಳಿಯಲ್ಲಿ 60,000 ಜನ ರೈತರು ಇವತ್ತು ವಿರೋಧ ಇದ್ರು. ಅವ್ರು ಅದನ್ನ ಏನು ಉದ್ದೇಶ ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಅವ್ರ ಉದ್ದೇಶ ಅವ್ರೇನಂದ್ರೆ ಅವು ಅಟ್ಟ ಹಿಡಿದು ಕುಟ್ಕೊಂಡವ್ರೆ. ಈಗೋಗಿ ತಗೊಳ್ಳೋಂಥ ವಿಚಾರ ಅಲ್ಲ ಇದು. ನಿಮ್ಗೆ ಈಗೋಗಿ ತಗೊಳ್ಳೋಂಥ ವಿಚಾರ ಅಲ್ಲ ಸರ್. ಜನರ ಕಷ್ಟ ಕೇಳಿಬಿಟ್ಟು ಅವ್ರಿಗೆ ಯಾವ್ದು ಕರೆ ನಾವೇನು ಬಿಡಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ ಸರ್. ತಗೊಂಡೋಗಿ ನಮಗೆ ಏನು ಬೇಡಿಕೆಗಳಿದೆ ಅದನ್ನ ಈಡೇರಿಸಿ ನೀವು ತಗೊಂಡೋಗಿ ಏನು ನಾವು ಹೇಳ್ತಾ ಇರೋದು. ಅದಕ್ಕೆ ಸ್ಪಂದನೆ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ ಸರ್. ಈಗ ಪಾದಯಾತ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು? ಎಷ್ಟು ಜನ ಹೋಗ್ತಾರೆ? ಈಗ ಏನು ನಾವು ಸತತವಾದಂಥ 18 ತಿಂಗಳಿಂದ ನಾವು ಒಂದು ನೀರಿನ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಹಲವಾರು ಬೇಡಿಕೆಗಳನ್ನ ಬಿಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಶಾಸಕಾಂಗ ಆಗ್ಬೋದು, ರಾಜ್ಯಾಂಗ ಆಗ್ಬೋದು, ಕಾರ್ಯಾಂಗ ಆಗ್ಬೋದು ಇದರ ಬಗ್ಗೆ ಗಮನ ತಗೊಂತ ಇಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವೇನು ಈ ಹೋರಾಟವನ್ನು ಕಾಲ್ನಡಿಗೆ ಜೊತೆ ನಂಬ್ಕೊಂಡಿದ್ದೀವಿ. ಈ ಕಾಲ್ನಡಿಗೆ ವಾಡದೊಸಳ್ಳಿ ಗ್ರಾಮ ಪಂಚಾಯತ್ ಆವರಣದಿಂದ ತಾಲೂಕು ಕಚೇರಿವರೆಗೆ ನಾವು ಒಂದು ಶಿಸ್ತಾಗಿರ್ತಕ್ಕಂಥ ಕಾಲ್ನಡಿಗೆ ಜೊತೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹೋರಾಟದಲ್ಲಿ ನಾವು ನೀರು ಬಿಡಲ್ಲ ಅಂತ ಹೇಳ್ತಾ ಇಲ್ಲ. ನಾವು ನಮ್ಮದೇ ಆದಂಥ ಕನಿಷ್ಠವಾದಂಥ ಬೇಡಿಕೆಗಳಿವೆ. ಆ ಬೇಡಿಕೆಗಳು ಈಡೇರಿಸೋ ತನಕ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಅನಿರ್ದಿಷ್ಟವಾದಂಥ ಇದು ಧರಣಿ ಕೂಡ ನಾವು ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಸರ್, ಈಗ CPM ಪಕ್ಷದಿಂದ ತಾವು ಬೆಂಬಲ ಕೊಟ್ಟಿದ್ದೀರಿ. ಯಾವ ಥರ ನಿಮ್ಮ ಎಲ್ಲ ಕಾರ್ಯಕರ್ತರು ಜಾಯ್ನ್ ಆಗ್ತದೆ? ಏನು ಸಮಸ್ಯೆ ಆಗ್ತದೆ ಸರ್? ಯಾವ ಥರ ಸಮಸ್ಯೆ ಆಗ್ತಾ ಇದೆ ಸರ್? ಇಲ್ಲಿ ಸಮಸ್ಯೆ ಏನಂದರೆ ತಮ್ಮ ಮಾಧ್ಯಮಗಳ ಮುಖಾಂತರನೇ ಹಲವಾರು ಸಲ ಇದೇ ವಾಡದೊಸಳ್ಳಿ ಅಚ್ಚುಕಟ್ಟುದಾರರು ಗುಡಬಂಡೆ ಕೆರೆಯಿಂದ ನೀರು ಬಿಡಬೇಕಂತ ಹೇಳ್ಬಿಟ್ಟು ಓಬೇರಾಯನ ಕಾಲದಲ್ಲಿ ಒಂದು ಶಾಸನ ಆಗಿದೆ. ಆ ಶಾಸನದ ಒಳಪಟ್ಟು ನೀರು ಬಿಡ್ತಾರೆ. ಆ ಕೆರೆ ತುಂಬಿದ್ರೆ, ಇಲ್ಲ ಅಂದರೆ ಇಲ್ಲಿ ನೀರು ಬರಲ್ಲ. ಇಲ್ಲಿ ನೀರಿಗೆ ಬಹಳ ಅಭಾವ ಇದೆ. ಹಾಗಾಗಿ ನಮಗೆ ನೀರು ಕೊಟ್ಟು ತಾವು ತಗೊಂಡೋಗಿ, ನಮ್ದು ಅಭ್ಯಂತರ ಇಲ್ಲ. ಪಟ್ಟಣದ ಭಾಗದಲ್ಲಿರ್ತಕ್ಕಂಥವರು ನಮ್ಮ ಸಹೋದರರೇ, ನಾವು ಸಹೋದರರೇ. ನಾವೆಲ್ಲೂ ಬೇಡ ಅಂತ ಹೇಳ್ತಿಲ್ಲ. ನಮಗೆ ಮೊದಲು ಅನುಕೂಲ ಮಾಡಿಕೊಡಿ. ನನಗೊಂದು ಅರ್ಥ ಆಗ್ತಾ ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ಈಗ ಪೈಪ್ಲೈನ್ DPR ಮಾಡಿದ್ದಾರೆ. ಪೈಪ್ಲೈನ್ ಎಲ್ಲಿಂದ ಎಲ್ಲಿಗೆ ಹಾಕ್ತೀರಿ ನೀವು? ರೈತರ ಹೊಲದಿಂದ ಹಾಕಬೇಕು. ಅದಕ್ಕೆ ಏನು ಕಾಂಪನ್ಸೇಷನ್ ಇದೆ? ಇದು ಒಂದು ಅವೈಜ್ಞಾನಿಕದ್ದು. ಬರೀ 66 ಕೋಟಿ ಬರೀ ಕಾಂಟ್ರಾಕ್ಟರ್ ದುಡ್ಡು ಮಾಡೋದಕ್ಕೆ ಮಾತ್ರ ಇವು ಕಾರ್ಯಕ್ರಮ ನಡೀತಾ ಇದೆ. ರೈತರ ಹಿತಾಸಕ್ತಿಗಲ್ಲ. ಆಯ್ತು ಸ್ವಾಮಿ, ಪಟ್ಟಣದಲ್ಲಿರೋರು ನಮ್ಮ ಸಹೋದರರೇ. ರೈತ ಇಲ್ಲಿ ಬೆಳೆದ್ರೆ ಇಲ್ಲಿಂದ ಅಕ್ಕಿನೋ ಗೋಧಿನೋ ರಾಗಿನೋ ಮತ್ತೊಂದೋ ಮಗದೊಂದೋ ಪಟ್ಟಣಕ್ಕೆ ಹಾಕಿದ್ರೆ ಅಲ್ಲಿ ಊಟ ಮಾಡಲಿಕ್ಕೆ ಆಗುತ್ತೆ. ಇಲ್ಲ ಅಂದರೆ ಹೆಂಗಾಗುತ್ತೆ? ಬರೀ ನೀರು ಕುಡ್ಕೊಂಡಿರೋದಕ್ಕೆ ಆಗಲ್ಲ. ಬೆಲೆನೂ ಬೇಕು, ನೀರು ಬೇಕು. ಇಷ್ಟು ಒಂದು ಹೋರಾಟಗಾರರ ಮಾತುಗಳಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನು ವಾಡದೊಸಳ್ಳಿ ಕೆರೆ ನೀರನ್ನ ರೈತರ ವಿರೋಧದ ನಡುವೆ ಕೂಡ ಈ ಒಂದು ಹೋರಾಟವನ್ನ ಏನು ಗೌರಿಬಿದನೂರಿಗೆ ಒಂದು ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ಕಿಚ್ಚನ್ನು ಹಚ್ಚಿರ್ತಕ್ಕಂಥದ್ದು. ಏನು ಸಾವಿರಾರು ಜನ ರೈತರು ಇವತ್ತು ಬೃಹತ್ ಮಟ್ಟದ ಒಂದು ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.